ಸೊ ಇವಾಗ ಅದು ಕೆಳಗೆ ಕೂತ್ರೆ ಕೆಳಗೆ ತೋರಿಸ್ತಾ ಉಂಟು, ಮೇಲೆ ಇದ್ದರೆ ಮೇಲೆ ನಾನು ಟ್ರ್ಯಾಕ್ ಮಾಡ್ಕೊಂಡು. ಸೊ ಸೋಲೋ ವ್ಲಾಗರ್ಸ್ಗಳಿಗೆ ಇದು ನಂಬರ್ 1 ಈ ಫೀಚರ್ ಅಂತ ಹೇಳ್ಬೋದು, ಹೆವಿ ಯೂಸ್ ಆಗುವಂಥ ಫೀಚರ್. ಸೊ ಇದು ಈ ಒಂದು ಗಿಂಬಲ್ನ ಸ್ಪೆಷಾಲಿಟಿ. ಹಾಯ್, ನಾನು ಕೃಷ್ಣ, ವೆಲ್ಕಮ್ ಟು ದ KC ಶೋ. ಸೊ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋಗೆ ಸ್ವಾಗತ. ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಆ ಕಡೆ ಕ್ಯಾಮರಾ ಹಿಂದ್ಗಡೆ ಯಾರಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಬಿಕಾಸ್ ಕ್ಯಾಮರಾ ಆಚೆ ಮೂವ್ಮೆಂಟ್ ಆಗ್ತಾ ಉಂಟಲ್ಲ, ಯಾರೂ ಇಲ್ಲ. ಇಟ್ಸ್ ಮೈ ಗಿಂಬಲ್. ಓಕೆ, ಸೊ ಹೊಸ ಗಿಂಬಲ್ ಪರ್ಚೇಸ್ ಮಾಡಿದ್ದೇನೆ. ಯಾವುದು ಅಂತ ಹೇಳಿದ್ರೆ DJI RS4. ಸೊ ಇದು ನೀವು ಟ್ರೈಪಾಡ್ ಥರ ಇಟ್ಕೊಳ್ಳಿ, ಆಚೀಚೆ ಸುತ್ತಾಡಿ ಅದು ನಿಮ್ಮನ್ನು ಟ್ರ್ಯಾಕ್ ಮಾಡ್ತದೆ. ಬಿಕಾಸ್ ಇದರಲ್ಲಿ ಇಂಟೆಲಿಜೆನ್ಸ್ ಟ್ರ್ಯಾಕಿಂಗ್ ಮಾಡ್ಯೂಲ್ ಇದೆ ಆ್ಯಂಡ್ ತುಂಬಾ ಫೀಚರ್ಸ್ ಇದೆ. ಸೊ ಇವತ್ತಿನ ಒಂದು ಸ್ವಲ್ಪ ಹೊಸ ವ್ಲಾಗಿಗೆ ಸ್ವಾಗತ. ಯಾಕಂತ ಹೇಳಿದ್ರೆ ಇವತ್ತು ಏನೋ ಒಂದು ಸ್ಪೆಷಲ್ ಆಗಿ ಪರ್ಚೇಸ್ ಮಾಡಿರುವಂಥ ಒಂದು ಖುಷಿಗೆ. ಓಕೆ, ಸೊ ಕಂಪ್ಲೀಟ್ ವ್ಲಾಗಲ್ಲಿ ಗಿಂಬಲ್ ಅಂದರೆ ಎಂತ, ಸುಮ್ಮನೆ ಜಸ್ಟ್ ಬೇಸಿಕ್ಕಾಗಿ ವ್ಲಾಗ್ ಮಾಡಿದ್ದೇನೆ. ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆಲ್ಲರಿಗೂ ಇನ್ನೊಂದು ವಿಷಯ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಸಣ್ಣದಾಗಿ ಜಾಯಿನ್ ಅಂತ ಬಟನ್ ಉಂಟು, ಆಯಿತಾ? ನೋಡಿ, ಮನಸ್ಸು ಮಾಡಿ, ಆಯಿತಾ? ಜಾಸ್ತಿ ಏನಲ್ಲ, ಒಂದು ಸಣ್ಣ ಸಣ್ಣ ಚಿಲ್ಲರೆ ಅಮೌಂಟ್ ನೋಡಿ. ಓಕೆ, ಸೊ ಲೆಟ್ಸ್ ಗೋ. ನನ್ನ ಹಳೆ ವ್ಲಾಗ್ಸಲ್ಲೆಲ್ಲ ಕೆಲವೊಂದು ಸ್ಪೆಷಲ್ ಐಟಮನ್ನು ಪರ್ಚೇಸ್ ಮಾಡಿದಾಗ ನಾನು ವೀಡಿಯೋಸ್ಗಳನ್ನು ಮಾಡ್ತಾಯಿರ್ತೇನೆ. ಸೊ ಲಾಸ್ಟ್ ಟೈಮ್ ಇದೊಂದು ಡ್ರೋನ್ ಇದೊಂದು ವೀಡಿಯೋ ಮಾಡಿದ್ದೆ. ಸೊ ಮುಂಚೆ ಕ್ಯಾಮರಾ, PC ಎಲ್ಲ ಕೂಡ. ಸೊ ಹಾಗೆ ಇವತ್ತು ಇನ್ನೊಂದು ಸ್ಪೆಷಲ್ ಚಿಕ್ಕದಿರುವಾಗ, ಅಂದರೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದಲೂ ಕೂಡ ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ಈ ಒಂದು ಎಂಥ ಗ್ಯಾಜೆಟ್ಸ್ ಪರ್ಚೇಸ್ ಮಾಡೋದು ಒಂದು ಕ್ರೇಜ್ ಇರ್ತಲ್ಲ. ಸೊ ಹಾಗೆ ನಾನು ಕೂಡ ಗಿಂಬಲ್ ಒಂದು ತಲೆಯಲ್ಲಿತ್ತು, ಆಯಿತಾ? ಅಂದರೆ ಕೆಲವೊಂದು ಮೂವಿ ಶೂಟಿಗೆಲ್ಲ ಹೋದಾಗ ಅಲ್ಲಿ ಗಿಂಬಲೆಲ್ಲ ನೋಡುವಂಥದ್ದು ಅದೆಲ್ಲ ಹುಚ್ಚಿತ್ತು. ಒಂದು 6 to 7 months ಬ್ಯಾಕ್ ನಾನು ಸ್ವಲ್ಪ ಗಿಂಬಲ್ ಕಲಿತೆ. ನನ್ನ ಇಂಟರ್ನ್ಶಿಪ್ ಕಾಲೇಜಲ್ಲಿ ಇಂಟರ್ನ್ಶಿಪ್ ಅಂತ ಹೇಳಿ ನಾನು ಪರ್ಸನಲ್ಲಾಗಿ ಹೀಗೆ ಕಲಿತೆ, ಆಯಿತಾ? ಸೊ ಹಾಗೆ ಗಿಂಬಲ್ ತಗೊಳ್ಬೇಕು ಅಂತ ಹೇಳುವಂಥದ್ದು ಸ್ವಲ್ಪ ಜಾಸ್ತಿ ಆಯಿತು. ಬಿಕಾಸ್ ಐ ಹ್ಯಾವ್ ಎ ಕ್ಯಾಮರಾ ಉಂಟು, ಬಟ್ ಸ್ಟೇಬಿಲೈಸೇಷನ್ ಅಂದರೆ ಶೇಕ್ ಆಗ್ತದೆ ವಿಡಿಯೋ. ಹಾಗೆ ಇರುವ ಕಾರಣದಿಂದಾಗಿ ವೀಡಿಯೋಸ್ ಮಾಡುವಾಗ ಒಂದು ಗಿಂಬಲ್ ಬೇಕು ಅಂತ ಆಗ್ತಿತ್ತು. ಓಕೆ, ಸೊ ಹಾಗಾಗಿ ಫೈನಲಿ ತುಂಬ ಯೋಚನೆ ಮಾಡಿ ತುಂಬ ಯೋಚನೆ ಮಾಡಿ ಫೈನಲಿ ಪರ್ಚೇಸ್ ಮಾಡಿದ್ದೇನೆ. ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥದ್ದು DJI ಸೊ ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥದ್ದು DJI RS4 ಮಿನಿ. ಓಕೆ, ಸೊ ಇದೊಂದು ಮಿನಿ ವರ್ಷನ್ ಆಫ್ ದ ಗಿಂಬಲ್, ಬಟ್ ಪರ್ಫೆಕ್ಟಾಗಿ ನಾರ್ಮಲ್ ಗಿಂಬಲ್ ಎಷ್ಟು ವರ್ಕ್ ಮಾಡ್ತದೋ ಅದಕ್ಕಿಂತ ಸೂಪರಾಗಿ ವರ್ಕ್ ಮಾಡ್ತದೆ. ಆ್ಯಂಡ್ ಇದು ಒನ್ ಆಫ್ ದ ಲೇಟೆಸ್ಟ್ ವರ್ಷನ್, ಅಂದರೆ ಮಿನಿ ವರ್ಷನಲ್ಲಿ ಲೇಟೆಸ್ಟ್ ವರ್ಷನ್ ಇರುವಂಥ ಗಿಂಬಲ್ ಇದು, DJI ಬ್ರ್ಯಾಂಡ್ ಇದು. ಸೊ ಇಲ್ಲಿ ನೋಡ್ತಿರುವಾಗ ನಿಮಗೆ ಬಾಕ್ಸ್ ನೋಡುವಾಗ ಅನಿಸ್ಬೋದು ಇದು ಏನೋ ಜಸ್ಟ್ ಎ ನಾರ್ಮಲ್ ಬೇಸಿಕ್ ಸ್ಟ್ಯಾಂಡರ್ಡ್ ವರ್ಷನ್ ಅಂತ. ಬಿಕಾಸ್ ಇದೇನು ಕಾಂಬೋ ವರ್ಷನ್ ಅಂತ ಬರ್ದಿಲ್ಲ, ಬಟ್ ನಾನು ಪರ್ಚೇಸ್ ಮಾಡಿರುವಂಥದ್ದು ಕಾಂಬೋ ವರ್ಷನ್, ಆಯಿತಾ? ಸೊ ಇದರೊಳಗೆ ಏನೆಲ್ಲ ಬರ್ತದೆ ಎಲ್ಲ ಒಂದು ತಿಳಿಸ್ಕೊಡ್ತೀನಿ, ಯಾವ ವೆಬ್ಸೈಟಿಂದ ಪರ್ಚೇಸ್ ಮಾಡಿದೆ ಆ್ಯಂಡ್ ಎಷ್ಟಾಯಿತು ಎಲ್ಲವೂ ಕೂಡ. ಓಕೆ, ಸೊ ಫಸ್ಟಿಗೆ ಈ ಬಾಕ್ಸ್ ಜಸ್ಟ್ ಮೇಲೆ ತೋರಿಸ್ತೇನೆ ಬಾಕ್ಸ್ ಅಂತ. ಮತ್ತು ಈ ಬಾಕ್ಸ್ ಆದಮೇಲೆ ನಾನು ಇದಕ್ಕೆ ಅಂದರೆ ಗಿಂಬಲ್ ಪರ್ಚೇಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಗಿಂಬಲ್ ಅಂದರೆ ಟ್ರಾವೆಲ್ ಮಾಡುವಾಗ ಬೇಕಾಗ್ತದಲ್ಲ, ಅದಕ್ಕೊಂದು ಎಕ್ಸ್ಟ್ರಾ ಬ್ಯಾಗ್ ಕೂಡ ಪರ್ಚೇಸ್ ಮಾಡಿದ್ದೇನೆ, ಅದು ಸಪ್ರೇಟ್. ಓಕೆ, ಆ್ಯಂಡ್ ಇದರಲ್ಲಿ ಏನೆಲ್ಲ ಸ್ಪೆಷಲ್ ಇದೆ, ಟ್ರ್ಯಾಕಿಂಗ್ ಮಾಡ್ಯೂಲ್ ಅಂತೆ ಏನೆಲ್ಲ ಸ್ಪೆಷಲ್ ಇದೆ. ಓಕೆ, ಸೊ ಏನಂತ ಜಸ್ಟ್ ಇದು ಟೆಕ್ ವಿಡಿಯೋ ಅಲ್ಲ, ಬೈ ದ ವೇ, ಜಸ್ಟ್ ತೋರಿಸ್ತಿರುವಂಥದ್ದು. ಓಕೆ, ಸೊ ಹೇಳಿದ ಹಾಗೆ ಬಾಕ್ಸ್ ನೋಡ್ಬೋದು, RS4 ಮಿನಿ ಅಂತ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ಕಾಂಬೋ ವರ್ಷನ್ ಅಂತ ಏನಿಲ್ಲ, ಇದು ಜಸ್ಟ್ ನಾರ್ಮಲ್ ಆಗಿ ಬರುವಂಥ ಬಾಕ್ಸ್ ಇದು. ಓಕೆ, ಸೈಡಲ್ಲಿ ಯಾವುದೆಲ್ಲ ಐಟಮ್ಸ್ ಇದೆ ಅಂತ ಬರ್ತಿದ್ದಾರೆ. ಬಾಕ್ಸ್ ಸಿಂಪಲ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಾಗಿಲ್ಲ ನಾನು ನಿಜಾಗೂ ಶಾಕ್ ಆಗಿದೆ, ಇದು ಒರಿಜಿನಲ್ಲ ಫೇಕಾ ಅಂತ. ಬಿಕಾಸ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ವಲ್ಪ ದೊಡ್ಡ ಬ್ಯಾಗ್, ಆಯಿತಾ? ಲೈಕ್ ಗಿಂಬಲ್ ಸ್ವಲ್ಪ ದೊಡ್ಡ ಇದೆ ಅಂತ. ಬಟ್ ಈ ಸಣ್ಣ ಬಾಕ್ಸ್ ಬಂದಾಗ ಲೈಕ್ ರಿಯಲಿ ನಾನು ಯಾವುದಾದ್ರು ಫೇಕ್ ವೆಬ್ಸೈಟಿಂದ ಪರ್ಚೇಸ್ ಮಾಡಿ ಸಿಕ್ಕಿಬಿದ್ದ ಅಂತ ಆಯಿತು. ಬಟ್ ಇಲ್ಲ, ಗಿಂಬಲ್ ಬಂದಿತ್ತು, ಬಟ್ ಸಣ್ಣ ಪ್ರಾಬ್ಲಮ್ ಆಗಿತ್ತು, ಆಯಿತಾ? ನಾನು ಆರ್ಡರ್ ಮಾಡಿರುವಂಥದ್ದು DJI RS4 ಮಿನಿ ಕಾಂಬೋ ವರ್ಷನ್, ಬಟ್ ಇಲ್ಲಿ ಬಂದಿರುವಂಥದ್ದು ನಾರ್ಮಲ್ ವರ್ಷನ್ ಬಂದಿತ್ತು. ಸೊ ಅದನ್ನು ರಿಟರ್ನ್ ಮಾಡಲಿಲ್ಲ. ಕಾಂಬೋ ವರ್ಷನ್ ಇದು 2 ಐಟಮ್ ಬರ್ತದೆ, ಅದನ್ನು ಮಾತ್ರ ಅವರು ಎಕ್ಸ್ಟ್ರಾ ಕಳಿಸಿಕೊಟ್ರು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಆ್ಯಕ್ಚುಯಲ್ ಗಿಂಬಲ್ ಅಂತ ಹೇಳ್ಬೋದು. ಇದು ಬಾಕ್ಸು, ಎಕ್ಸ್ಟ್ರಾ ಬಾಕ್ಸ್, ಇದು ಸ್ಟಿಕ್ಕರೆಲ್ಲ ಎಕ್ಸ್ಟ್ರಾ ಹಾಕಿರುವಂಥದ್ದು. ಸೊ ಲೆಟ್ ಮಿ ಶೋ ಯು ದ ಗಿಂಬಲ್. ಸೊ ನೋಡ್ಬೋದು, ಇದು ಮಿನಿ ವರ್ಷನ್. ಸೊ ನಿಮಗೆ ವೈಟ್ ಕಲರಲ್ಲಿ ಬರ್ತದೆ. ಓಕೆ, ಸೊ ಈ ಥರ ಎಲ್ಲ ಐಟಮ್ಸ್ ಇದೆ. ಜಾಸ್ತಿ ಟೆಕ್ನಿಕಾಲಿಟೀಸಿಗೆ ಹೋಗೋದಿಲ್ಲ, ಜಸ್ಟ್ ಮೇನ್ ವಿಷಯಗಳ ಬಗ್ಗೆ ನೋಡ್ಕೊಳ್ಳೋ. ಸೊ ಇದು ಆ್ಯಕ್ಚುಯಲ್ ಗಿಂಬಲ್, ಆಯಿತಾ? ಆ್ಯಕ್ಚುಲಿ ಕಾಂಪ್ಯಾಕ್ಟ್ ಸೈಜ್, ಆಯಿತಾ? ನಾರ್ಮಲ್ ಗಿಂಬಲ್ ನಿಮಗೆ 1200 ಎಲ್ಲ KG, 1 kg 1.2 kgs ಎಲ್ಲ ಬರ್ತದೆ. ಬಟ್ ಇದು ನಿಮಗೆ 800 grams ಅಷ್ಟೇ. ಸೊ ನನ್ನ ಸಪುರ ಕೈಗೆ ಸ್ವಲ್ಪ ವೆಯ್ಟ್ ಫೀಲ್ ಆಗೋದಿಲ್ಲ. ಸೊ ಇದು 800 grams ಉಂಟು. ಇದರ ಮೇಲೆ ನೀವು ಎಕ್ಸ್ಟ್ರಾ ಕ್ಯಾಮರಾ ಎಲ್ಲ ಹಾಕಿ ಜಾಸ್ತಿ ಆಗ್ತದೆ. ಎಕ್ಸ್ಟೆಂಡೆಡ್ ಟ್ರೈಪಾಡು
ನಾನು ಆಗಲೇ ಹೇಳಿದೆ ಕಾಂಬೋ ವರ್ಷನಲ್ಲಿ ಇದೆರಡು ಐಟಮ್ಸ್ ಬರ್ತದೆ. ಇದು ಇಂಟೆಲಿಜೆಂಟ್ ಟ್ರ್ಯಾಕಿಂಗ್ ಮಾಡ್ಯೂಲ್ ಆ್ಯಂಡ್ ಇದು ಎಕ್ಸ್ಟೆಂಡೆಡ್ ಗ್ರಿಪ್ ಅಷ್ಟೇ. ಸೊ ಇದೆಲ್ಲ ಕ್ಯಾಮರಕ್ಕೆ ಅಟ್ಯಾಚ್ ಮಾಡಲಿಕ್ಕಿರುವಂಥ ಐಟಮ್ಸ್ಗಳು. ಓಕೆ, ಆ್ಯಂಡು 2 ಕೇಬಲ್ ಕೂಡ ಬರ್ತದೆ. ಒಂದು ಚಾರ್ಜಿಂಗ್ ಕೇಬಲ್ ಟೈಪ್ ಸಿ, USB B to C. ಸೊ ಇದು ಗಿಂಬಲ್ನ ಚಾರ್ಜ್ ಮಾಡಲಿಕ್ಕಿರುವಂಥದ್ದು. ಬಿಕಾಸ್ ಇದು ನಾರ್ಮಲ್ ಗಿಂಬಲ್ ಉಂಟಲ್ಲ, ಅದೆಲ್ಲ ನಿಮಗೆ ಬ್ಯಾಟ್ರಿ ಡಿಟ್ಯಾಚಬಲ್ ಬರುವಂಥದ್ದು. ಬಟ್ ಇದು ಮಿನಿ ವರ್ಷನ್ ಅಲ್ಲ, ಸೊ ಬ್ಯಾಟ್ರಿ ಫಿಕ್ಸ್ಡು. ಸೊ ಅದಕ್ಕೆ ಚಾರ್ಜ್ ಇದಕ್ಕೆ ಡೈರೆಕ್ಟ್ ಮಾಡುವಂಥದ್ದು. ಆ್ಯಂಡ್ ಇನ್ನೊಂದು ಟೈಪ್ ಸಿ ಟು ಟೈಪ್ ಸಿ. ಇದು ಯಾಕೆ ಅಂತ ಹೇಳಿದರೆ, ಒಂದು ನಿಮ್ಮ ಇಂಟೆಲಿಜೆನ್ಸ್ ಟ್ರ್ಯಾಕಿಂಗ್ ಮಾಡ್ಯೂಲ್ನ ಅಪ್ಡೇಟ್ ಮಾಡಲಿಕ್ಕಿದ್ರೆ ಒಂದು, ಆ್ಯಂಡ್ ನಿಮಗೆ ಇದು ಕ್ಯಾಮರಾಗೆ ಕನೆಕ್ಟ್ ಮಾಡಿ ISO ಅಪಾರ್ಚರ್ ಎಲ್ಲ ಕಂಟ್ರೋಲ್ ಮಾಡಲಿಕ್ಕಿದ್ರೆ. ಸೊ ಇಷ್ಟೇ ಬಾಕ್ಸ್ ಇರುವಂಥದ್ದು. ಫಸ್ಟಿಗೆ ಮೇನ್ ಗಿಂಬಲ್ ತೊಗೊಂಡ ಮೇಲೆ ನಾವು ಎಂತ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಮಾಡಬೇಕಾಯ್ತಾ. ಅದೆಲ್ಲ ಬೇರೆ ಯೂಟ್ಯೂಬ್ ವೀಡಿಯೋಸ್ ನಿಮಗೆ ಸಿಗ್ತದೆ. ಜಸ್ಟ್ ಬ್ಯಾಲೆನ್ಸ್ ಮಾಡಿ ಇದರ ಅವಶ್ಯಕತೆ ಏನಿತ್ತು ಅಂತ ನಾನು ತೋರಿಸ್ತೀನಿ. ಓಕೆ, ಸೊ ಪ್ರಾಬ್ಲಮ್ ಎಂತ ಗೊತ್ತುಂಟು, ಈ ಒಂದು ಗಿಂಬಲಲ್ಲಿ ಇದು ವೈಟ್ ಕಲರ್ ಪರ್ಚೇಸ್ ಮಾಡೋಕೆ ಯೋಚನೆ ಮಾಡಿದ್ದೆ ಆಯಿತಾ. ಬಟ್ ಕೈಯಲ್ಲಿ ಎಂತ ಅಷ್ಟು ಬೆವರು ಬರ್ತದೆ, ಅಷ್ಟೊಂದು ಬೆವರೆಲ್ಲ ಬರೋದಿಲ್ಲ ಅಂತ ತಲೆಯಲ್ಲಿತ್ತು. ಬಟ್ ಶೂಟ್ ಮಾಡುವಾಗ, ಔಟ್ಡೋರಲ್ಲಿ ಶೂಟ್ ಮಾಡುವಾಗೆಲ್ಲ ಬೆವರೆಲ್ಲ ಜಾಸ್ತಿ ಬರ್ತದೆ. ಸೊ ಪ್ರಾಬ್ಲಮ್ ಅದೇ, ವೈಟ್ ಕಲರ್ ಅಲ್ಲ, ಚಂದ ಡ್ಯಾಮೇಜ್ ಅಂತೂ ಆಗ್ತದೆ. ಸೊ ಅದೊಂದು ಪ್ರಾಬ್ಲಮ್ ಅಂತ ಹೇಳ್ಬೋದು, ಬೇರೆ ಏನು ದೊಡ್ಡ ಇಲ್ಲ ಆಯಿತಾ. ಆ್ಯಂಡ್ ಆ್ಯಕ್ಚುಲಿ ಇದು 4ಗೂ 4 ಮಿನಿಗೂ ದೊಡ್ಡ ಅಮೌಂಟಲ್ಲಿ ಡಿಫ್ರೆನ್ಸ್ ಇರಲಿಲ್ಲ. ಡಿಫ್ರೆನ್ಸ್ ಇದ್ದದ್ದು ನನಗೆ ಜಸ್ಟ್ 5000 ಅಪ್ರಾಕ್ಸ್ ಆಯಿತಾ. ಬಟ್ ಅದರಲ್ಲಿ ಅದು ಬೇಸಿಕ್ ವರ್ಷನ್ ಆ್ಯಂಡ್ ಇದು ಕಾಂಬೋ ವರ್ಷನ್. ಸೊ ಅದಕ್ಕೋಸ್ಕರ ಈ ಒಂದು ಮಾಡ್ಯೂಲ್ ಬೇಕು ಅಂತ ಹೇಳಿ ತೊಗೊಂಡಿರುವಂಥದ್ದು. ಬಿಕಾಸ್ ನಾನೇನಾದರೂ ಸೋಲೋ ಟ್ರಾವೆಲ್ ಅಂತಲ್ಲ, ಸೋಲೋ ವ್ಲಾಗ್ಸ್ ಮಾಡುವಾಗಲ್ಲ ಇದು ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದಕ್ಕೋಸ್ಕರ ಅದು ಏನು ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗ್ತದೆ. ಓಕೆ, ಹಾಗೆಲ್ಲ ವಿಷಯಗಳು. ಸೊ ಈ ಒಂದು 4ರಲ್ಲೂ ಇದರಲ್ಲೂ ಮಿನಿಯಲ್ಲೂ ಎಂಥ ಡಿಫ್ರೆನ್ಸ್ ಅಂತ ಹೇಳಿದರೆ, 4ರಲ್ಲಿ ನೀವು 3 kg ಅಪ್ ಟು 3 kg ತನಕ ನೀವು ವೆಯ್ಟ್ ಹಾಕ್ಬೋದು. ಬಟ್ ಮಿನಿಯಲ್ಲಿ ಜಸ್ಟ್ 2 kg ಮಾತ್ರ. ಬಿಕಾಸ್ ಸಣ್ಣ ಮೋಟ್ರು, ಅಂದರೆ 4ರಲ್ಲಿ ಸ್ವಲ್ಪ ಹೆವಿ ಮೋಟ್ರ್ ಇರ್ತದೆ, ಇದರಲ್ಲಿ ಸ್ವಲ್ಪ ಸಣ್ಣ ಮೋಟ್ರ್ ಇರುವಂಥದ್ದು. ಆ್ಯಂಡ್ ಸೈಜ್ ಕೂಡ ಸ್ವಲ್ಪ ದೊಡ್ಡದೇ, ಆಗಲೇ ಹೇಳಿರೋ ಹಾಗೆ. ಆ್ಯಂಡ್ ನಮ್ಮ ಮಾನಿಟ್ರ್ ಕೂಡ ಸಣ್ಣ ಮಾನಿಟ್ರ್ ಇದೆ ಆಯಿತಾ, ಅದು ಕೂಡ ಸ್ವಲ್ಪ ಸೈಜಲ್ಲಿ ಡಿಫ್ರೆನ್ಸ್ ಇದೆ. ಆ್ಯಂಡ್ ಡಿಟ್ಯಾಚಬಲ್ ಬ್ಯಾಟ್ರಿ ಕೂಡ ಹೌದು. ಆ್ಯಂಡ್ 2 ಸೈಡ್ ಕೂಡ ನಿಮಗೆ ಅದರಲ್ಲಿ ಎಲೆಕ್ಟ್ರಾನಿಕ್ ದಿಸ್ ಒನ್ ಏನೋ ಎಕ್ಸ್ಟೆಂಡೆಡ್ ಗ್ರಿಪ್ ಹಾಕಲಿಕ್ಕೆ ಆ ಥರ ಎಲ್ಲ ಸಿಗ್ತದೆ. ಓಕೆ, ಸೊ ಅದು ಮೇನ್ ಡಿಫ್ರೆನ್ಸ್ ಅಂತ ಹೇಳುವಂಥದ್ದು. ಸೊ ಇವಾಗ ಜಸ್ಟ್ ಬ್ಯಾಲೆನ್ಸ್ ಮಾಡಿ ತೋರಿಸ್ತೇನೆ. ಸೊ ಇದು ಆ್ಯಕ್ಚುಲಾಗಿ ಫುಲ್ಲಾಗಿ ನಾವು ಬ್ಯಾಲೆನ್ಸ್ ಮಾಡಿರುವಂಥ ಗಿಂಬಲ್. ಸೊ ಲೆಟ್ ಮಿ ಶೋ ಯು. ಸೊ ಇದು ಫುಲ್ಲಿ ಬ್ಯಾಲೆನ್ಸ್ ಮಾಡಿರುವಂಥ ಗಿಂಬಲ್ ಆಯಿತಾ. ಸೊ ಇದು ಎಕ್ಸ್ಟೆಂಡೆಡ್ ಮೌಂಟ್ ಆಗಲಿ ಹೇಳಿರುವ ಹಾಗೆ ನಾವು ಎಕ್ಸ್ಟ್ರಾ ಹೀಗೆ ಹಿಡ್ಕೊಂಡು ಶೂಟ್ ಮಾಡಲಿಕ್ಕೆ, ಲೋ ಆ್ಯಂಗಲಿಂದ ಶೂಟ್ ಮಾಡಲಿಕ್ಕೆಲ್ಲ. ಸೊ ಸ್ಪೆಷಾಲಿಟಿ ಈ ಒಂದು ನಾರ್ಮಲಾಗಿ ಎಲ್ಲರೂ ಗಿಂಬಲ್ ಬಗ್ಗೆ ಗೊತ್ತಿರ್ಬೋದು. ಈ ಒಂದು ಗಿಂಬಲ್ ಸ್ಪೆಷಾಲಿಟಿ ಅಂತ ಹೇಳಿದರೆ ಇದೆ ಇಂಟೆಲಿಜೆನ್ಸ್ ಟ್ರ್ಯಾಕಿಂಗ್ ಮಾಡ್ಯೂಲ್. ಸೊ ಇದೆಂತ ಮಾಡ್ತದೆ ಅಂತ ಹೇಳಿ ತೋರಿಸ್ತೇನೆ. ಸೊ ಇದು ಬೇಸಿಕಲಿ ಟ್ರ್ಯಾಕ್ ಮಾಡ್ತದೆ. ಇವಾಗ ನಾನು ಸೆಲ್ಫಿ ಮೋಡಿಗೆ ತೊಗೊಂಡು ಹೋಗ್ತಿದ್ದೇನೆ ಗಿಂಬಲನ್ನು. ಸೊ ಇವಾಗ ನಾನು ಸೆಲ್ಫಿ ಮೋಡಲ್ಲಿ ಗಿಂಬಲನ್ನು ಯೂಸ್ ಮಾಡ್ತಿದ್ದೇನೆ. ಸೊ ಇವಾಗ ಅದು ನನ್ನನ್ನು ಟ್ರ್ಯಾಕ್ ಮಾಡ್ತಾ ಉಂಟು. ಸೊ ಗಿಂಬಲ್ ನಾನು ಎಲ್ಲಿ ಹೋದರೂ ಅದು ನನ್ನ ಮೂಮೆಂಟ್ನ ಟ್ರ್ಯಾಕ್ ಮಾಡ್ತಾ ಉಂಟು. ಸೊ ಈ ಕಡೆ ಬಗ್ಗಿದ್ರು, ಈ ಕಡೆ ಅಂತ ಕೂರ್ಬೇಕಾಯ್ತಾ. ಸೊ ಇಲ್ಲಿ ಕೆಳಗೆ ಕೂತ್ರೆ ಆ್ಯಕ್ಚುಲಿ ಇದರಲ್ಲಿ ಬೇರೆ ಬೇರೆ ಮೋಡ್ಸ್ ಉಂಟು. ಸೊ ಇವಾಗ ಅದು ಕೆಳಗೆ ಕೂತ್ರೆ ಕೆಳಗೆ ತೋರಿಸ್ತಾ ಉಂಟು, ಮೇಲೆ ಇದ್ದರೆ ಮೇಲೆ ನಾನು ಟ್ರ್ಯಾಕ್ ಮಾಡ್ತಾ ಉಂಟು. ಸೊ ಸೋಲೋ ವ್ಲಾಗರ್ಸ್ಗಳಿಗೆ ಇದು ನಂಬರ್ 1 ಈ ಫೀಚರ್ ಅಂತ ಹೇಳ್ಬೋದು, ಹೆವಿ ಯೂಸ್ ಆಗುವಂಥ ಫೀಚರ್. ಸೊ ಇದು ಈ ಒಂದು ಗಿಂಬಲ್ನ ಸ್ಪೆಷಾಲಿಟಿ. ಆ್ಯಂಡ್ ಸೊ ಇವಾಗ ನಾನು ನನ್ನ Canon M50 Mark II ಆ್ಯಂಡ್ 15-45 mm ಲೆನ್ಸ್ ಆ್ಯಂಡ್ ಮೈಕ್ ಅಡಾಪ್ಟರ್ ಹಾಕಿದ್ದೇನೆ. ಓಕೆ, ಸೊ ಸಿಂಪಲ್ಲಾಗಿ ಇಷ್ಟೇ. ಆ್ಯಂಡ್ ಇದರ ಬ್ಯಾಟ್ರಿ ಬ್ಯಾಕಪ್ 13 hours ತನಕ ಬರ್ತದೆ. ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆಲ್ಲ ಇದು ಒಂದು ಸ್ಮಾಲ್ ಮಿನಿ ವರ್ಷನ್ ಆಫ್ ಗಿಂಬಲ್ ತುಂಬ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ಬೋದು. ಬಿಕಾಸ್ ನಾರ್ಮಲಾಗಿ ಮದುವೆಗೆಲ್ಲ ಶೂಟ್ ಮಾಡಲಿಕ್ಕೆ ಹೋಗುವಂಥ ಗಿಂಬಲ್ ಸ್ವಲ್ಪ ಹೆವಿ ಜಾಸ್ತಿ ಇರ್ತದೆ ಮತ್ತು ಅಷ್ಟೊಂದು ಯೂಸ್ ಕೂಡ ಇರೋದಿಲ್ಲ ಕ್ರಿಯೇಟರ್ಸ್ಗಳಿಗೆ. ಸೊ ಇದು ತುಂಬ ಕಾಂಪ್ಯಾಕ್ಟ್ ಆ್ಯಂಡ್ ಈಸಿ ಟು ಯೂಸ್ ಅಂತ ಹೇಳ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತೊಗೊಳ್ಬೇಕು ಅಂತ ತುಂಬಾ ಪ್ಲ್ಯಾನ್ ಇತ್ತು. ಸೊ ಫೈನಲಾಗಿ ತೊಗೊಂಡಿರುವಂಥದ್ದು. ಇನ್ನು ಮುಂದೆ ಬರ್ತಿರುವಂಥ ವೀಡಿಯೋಸ್ಗಳೆಲ್ಲ ಇದೇ ಗಿಂಬಲ್ ಯೂಸ್ ಮಾಡ್ಕೊಂಡು ಶೂಟ್ ಮಾಡಿರುವಂಥ ವೀಡಿಯೋಸ್ಗಳು ಅಂತ ಹೇಳ್ತಾನೆ. ಸೊ ಹಾಗೆಲ್ಲ ವಿಷಯಗಳು. ಸೊ ಇದರಲ್ಲಿ ಬೇರೆ ಬೇರೆ ಮೋಡ್ಸ್ ಇದೆ, 3 ಮೋಡ್ಸ್ ಇದೆ. ಪ್ಯಾನ್ ಟಿಲ್ಟ್, ಫಾಲೋ ಆ್ಯಂಡ್ FPV ಆ ಥರ ಎಲ್ಲ. ಸೊ ಡಿಫ್ರೆಂಟ್ ಯೂಸ್ಗೆ. ಈಗ ಮಿಡಲಲ್ಲಿ PF ಮೋಡಲ್ಲಿದೆ, ಪ್ಯಾನ್ ಫಾಲೋ. ಇದು ನಾರ್ಮಲಾಗಿ ನನ್ನ ಯೂಟ್ಯೂಬ್ ಶೂಟ್ ಮಾಡುವಾಗ ಇದು ಸಾಕು ಅಂತ ಹೇಳ್ತಾನೆ.
ನೀವೆಷ್ಟೇ ಮೇಲೆ ಕೆಳಗೆ ರೈಟ್ ಲೆಫ್ಟ್ ಶೂಟ್ ಮಾಡಿದರೂ ಅದು ಮಿಡಲಲ್ಲೇ ನಿಂತ್ಕೊಳ್ತದೆ. ಓಕೆ, ಇನ್ನು ಪ್ಯಾನ್ ಟಿಲ್ಟ್ ಫಾಲೋ. ಸೊ ಇದರಲ್ಲಿ ನೀವು ಗಿಂಬಲ್ನ ಮೇಲೆ ಮಾಡಿದರೆ ಮೇಲೆ ಹೋಗ್ತದೆ, ಕೆಳಗೆ ಮಾಡಿದರೆ ಕೆಳಗೆ ಹೋಗ್ತದೆ, ರೈಟ್ ಮಾಡಿದರೆ ರೈಟ್ ಕೂಡ ಹೋಗ್ತದೆ, ಲೆಫ್ಟ್ ಕೂಡ. ಓಕೆ, ಆ್ಯಂಡ್ ಲಾಸ್ಟಿಗೆ ಬರುವಂಥದ್ದು ಎಫ್ ಪಿ ಅಂತ ಹೇಳಿದರೆ ಆಬ್ವಿಯಸ್ಲಿ ಗೊತ್ತಿರ್ಬೋದು, ಫಸ್ಟ್ ಪರ್ಸನ್ ವ್ಯೂ. ಸೊ ನಾವು ಯಾವ ಥರ ನೋಡ್ತೇವೆ, ನಾವು ಯಾವ ಥರ ಮೂವ್ ಮಾಡ್ತೇವೆ ಆ ಥರ. ಈಗ ಎಕ್ಸಾಂಪಲ್, ಈ ಗಿಂಬಲನ್ನು ಹೀಗೆ ಮೂವ್ ಮಾಡಿದರೆ ಅದು ಕೂಡ ನನ್ನೊಟ್ಟಿಗೆ ಹೀಗೆ ಮೂವ್ ಆಗ್ತದೆ. ಸೊ ಈ ಥರ ಎಲ್ಲ ನನ್ನ ಈ ಒಂದು DJI Mini RS4 Mini Pro ಅಲ್ಲಿರುವಂಥದ್ದು. ಸೊ ಎಸ್, ಸೊ ನಾನು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೇನೆ. ತುಂಬ ಟೈಮಿನ ಆಸೆ ಇದಾಗಿತ್ತು. ಸೊ ಪರ್ಚೇಸ್ ಮಾಡುವ ಅಂತ ಹೇಳಿಕೊಂಡು. ಸೊ ಈ ಒಂದು ಗಿಂಬಲ್ನ ಇನ್ನೊಂದು ಸ್ಪೆಷಾಲಿಟಿ, ಅದೇ ಆಗಲೇ ಹೇಳ್ತಿದ್ದೆ ನಾನು, ಕ್ರಿಯೇಟರ್ಸ್ಗಳಿಗೆ ತುಂಬ ಯೂಸ್ ಅಂತ ಒತ್ತಿ ಹೇಳ್ತಿದ್ದಲ್ಲ. ಸೊ ಈಗಿನ ಪ್ರಪಂಚದಲ್ಲಿ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ನೋಡೋರು, ಅಂದರೆ ಯೂಟ್ಯೂಬ್ ವೀಡಿಯೋಸ್ ನೋಡೋರು ಇದ್ದಾರೆ, ಬಟ್ ಅದಕ್ಕಿಂತ ಜಾಸ್ತಿ ರೀಲ್ಸ್ ನೋಡೋರು ಇದ್ದಾರೆ. ಸೊ ರೀಲ್ಸಿಗೆ ನಮಗೆ ವರ್ಟಿಕಲಾಗಿ ಶೂಟ್ ಮಾಡಬೇಕಾಗ್ತದೆ. ಹಳೆ ಗಿಂಬಲೆಲ್ಲ ತುಂಬ ಕಷ್ಟ ಇರ್ತಿತ್ತು, ಅಂದರೆ ಮೌಂಟ್ ಮಾಡಬೇಕು, ಚೇಂಜ್ ಮಾಡಬೇಕು, ಅದು ಇದು. ಬಟ್ ಇವಾಗ ಆ ಥರ ಅಲ್ಲ, ಜಸ್ಟ್ 10 ಸೆಕೆಂಡ್ಸಲ್ಲಿ ಚೇಂಜ್ ಮಾಡಿ ಜಸ್ಟ್ ಬ್ಯಾಲೆನ್ಸ್ ಮಾಡಿದರೆ ಆಯ್ತಾಯ್ತು, ಅಷ್ಟೇ ಸಿಂಪಲ್. ಇವಾಗ ನೋಡ್ತಿದ್ರೆ ಇದು ವರ್ಟಿಕಲ್ ಆಗಿ ಶೂಟ್ ಮಾಡ್ಬೋದು ಈ ಒಂದು ಕ್ಯಾಮರಾದಲ್ಲಿ ಇವಾಗ. ಸೊ ಆ್ಯಕ್ಚುಲಿ ಇದಕ್ಕೆ ಕ್ಯಾಮರಾ ಮಾತ್ರ ಅಲ್ಲ ಆಯಿತಾ, ಫೋನ್ ಕೂಡ ಹಾಕ್ಬೋದು, ಬಟ್ ಅದಕ್ಕೆ ಒಂದು ಫೋನ್ ಹೋಲ್ಡರ್ ಅಂತ ಸಿಗ್ತದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಬಟ್ ಅದು ಸ್ವಲ್ಪ ಒಂದು 3000 ಸಮಥಿಂಗ್ ಏನೋ ಕಾಸ್ಟ್ ಉಂಟು. ಸೊ ಫೋನಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು ಆ ಥರ ಎಲ್ಲ. ಸೊ ಕ್ರಿಯೇಟರ್ಸ್ಗಳಿಗೆ ಹೇಳಿ ಮಾಡಿದಂಥ ಗಿಂಬಲ್ ಅಷ್ಟೇ. ಸೊ ಇನ್ನೊಂದು ಹೇಳಲಿಕ್ಕೆ ಮರ್ತೋಯ್ತು, ಎಲ್ಲಿಂದ ಪರ್ಚೇಸ್ ಮಾಡಿದೆ, ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ ಅಂತ. ನೀವು ಈ ಗಿಂಬಲ್ DJI RS4 Mini ನೀವು ಅಮೆಝಾನಲ್ಲಿ ಒಂದು ಸ್ಟ್ಯಾಂಡರ್ಡ್ ವರ್ಷನ್ ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮಗೆ 30,000 ಆಗ್ತದೆ ಆಯಿತಾ. ಬಟ್ ಅದನ್ನೇ ನಾನು ಹೇಳುವಂಥ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ 22,000 ಸಮಥಿಂಗ್ ಆಗ್ತದೆ. ಬಟ್ ಇದು ಕಾಂಬೋ ವರ್ಷನ್ ನಿಮಗೆ ಅಮೆಝಾನ್ ಅಥವಾ ಹೊರಗಡೆ ಪರ್ಚೇಸ್ ಮಾಡಲಿಕ್ಕೆ ಹೋದರೆ ನಿಯರ್ಲಿ 40,000 ಆಗ್ತದೆ. ಬಟ್ ನನಗಿದು 48 ಸಮಥಿಂಗ್ ಏನೋ ಆಗ್ತದೆ ಐ ಥಿಂಕ್ ಸೊ. ಓಕೆ, ಸೊ ಬಟ್ ನಿಮಗಿದು ಇನ್ನೂ ಕಮ್ಮಿ. ನಾನು ಹೇಳುವಂಥ ವೆಬ್ಸೈಟಲ್ಲಿ ಜಸ್ಟ್ ನಾನು ತೊಗೊಂಡಿರುವಂಥ 32,000ಗೆ ಇವಾಗ ಫುಲ್ ಕಾಂಬೋ ವರ್ಷನ್ ತೊಗೊಂಡಿರುವಂಥದ್ದು. ಡಿಸೈನ್ ಇನ್ಫೋ ಅಂತ ಹೇಳುವಂಥ ವೆಬ್ಸೈಟ್ ಆಯಿತಾ. ಬಟ್ ವಿಷಯ ಏನು ಅಂತ ಹೇಳಿದರೆ, ಇಂಪೋರ್ಟೆಡ್ ಪ್ರಾಡಕ್ಟ್, ಒಂದು 6 months ವ್ಯಾರಂಟಿ ಆ್ಯಂಡ್ ಅಷ್ಟೇ ವಿಷಯ ಅಷ್ಟೇ. ಬಟ್ ತುಂಬ ಡೌಟ್ ಇರ್ತದೆ ಇಂಥ ಗ್ಯಾಜೆಟ್ಸ್ ಅಥವಾ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡುವಾಗ ಒರಿಜಿನಲ್ ಇರ್ತದೆ ಫೇಕ್ ಇರ್ತದೆ ಅಂತ. ಬಟ್ ಡಿಸೈನ್ ಇನ್ಫೋದಲ್ಲಿ ನಾನು 2-3 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೇನೆ ಆಯಿತಾ. ಲೈಕ್ ಇದೊಂದು ಮೈಕ್ ಒಂದು, ಮತ್ತು ಐ ಥಿಂಕ್ ಟ್ರೈಪಾಡ್ ಏನೋ. ಓಕೆ, ಸೊ ಎಲ್ಲವೂ ಕೂಡ ಜೆನ್ಯೂನ್ ಆಗಿ ಬಂದಿದೆ. ಫಸ್ಟಿಗೆ ಅವರು ಸ್ಟ್ಯಾಂಡರ್ಡ್ ವರ್ಷನ್ ಆಫ್ ಗಿಂಬಲ್ ಕಳಿಸ್ಕೊಟ್ಟಿದ್ರು. ಹೇಳಿದೆ ನಾನು ಆರ್ಡರ್ ಮಾಡಿದ್ದು ಬೇರೆ ಅಣ್ಣ ಅಂತ. ಸೊ ಅವರು ಕಾಂಬೋ ವರ್ಷನ್ನ 2 ಐಟಮ್ಸ್ ಕೂಡ ಕಳಿಸ್ಕೊಟ್ಟಿದ್ರು. ಸೊ ಜೆನ್ಯೂನ್ ಇದೆ ಅಂತ ಹೇಳ್ಬೋದು. ಸೊ ನೋಡಿ ಪರ್ಚೇಸ್ ಮಾಡಿದ್ರೆ ಎಲ್ಲ ಒಂದು ನಿಮಗೆ ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಎಲ್ಲ ಕೂಡ ಲೈಟ್ಸ್ ಆಗಿರ್ಬೋದು, ಎಲ್ಲ ಗಿಂಬಲ್, GoPro, Insta360 ಎಲ್ಲವೂ ಕೂಡ ನಿಮಗೆ ಒಂದು ವೆಬ್ಸೈಟ್ ಸಿಗ್ತದೆ, ಚೆಕ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಈ ಒಂದು ವ್ಲಾಗಲ್ಲಿ ಹೇಳಲಿಕ್ಕಿರುವಂಥದ್ದು. ಬಾಯ್, ಸಿಗೋಣ ಮುಂದೆ.